ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಸಂಚಿಕೆ 3ಕ್ಕೆ ಸ್ವಾಗತ. ನೀವು ಸಾಹಿತ್ಯ ಪ್ರಿಯರಾಗಿದ್ದರೆ ಬುಕ್ಕನ್ನು ಆನ್ಲೈನ್ಗಳಲ್ಲಿ ಇಲ್ಲವೇ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಹೋಗಿ ತೆಗೆದುಕೊಂಡು ಓದುವ ಪ್ರವೃತ್ತಿ ಹೆಚ್ಚಾಗಲಿ. ಬನ್ನಿ ಶುರು ಮಾಡೋಣ. ಅಂಗಡಿಯಲ್ಲಿ ಸೀಮೆಎಣ್ಣೆ ಕೇಳಿದರೆ ಸೀಮೆಎಣ್ಣೆ ಕೊರತೆ, ನಮಗೆ ಸಪ್ಲೈ ಇಲ್ಲ, ನೀವು ಪಂಚಾಯಿತಿ ಸೊಸೈಟಿಯಲ್ಲಿ ಕೇಳಿ ಎಂದರು. ಪಂಚಾಯಿತಿ ಸೆಕ್ರೆಟರಿ ಹತ್ತಿರ ಕೇಳಿದರೆ ರೇಷನ್ ಕಾರ್ಡು ತೋರಿಸಿದರೆ ಮಾತ್ರ ಕೊಡುತ್ತೇವೆಂದರು. ಸೊಸೈಟಿಯ 2 ಕೆಜಿ ಅಕ್ಕಿ, 3 ಕೆಜಿ ಗೋಧಿ, 1 ಕೆಜಿ ಸಕ್ಕರೆಗೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಲು ನನ್ನಿಂದ ಸಾಧ್ಯವೇ ಇಲ್ಲುದರಿಂದ ನಾನು ಕಾರ್ಡು ಮಾಡಿಸಿಕೊಂಡಿರಲಿಲ್ಲ. ಕಾರ್ಡು ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡುತ್ತಾರೆಂದು ಅಲ್ಲಿಗೆ ಹೋದೆ. ಗುಮಾಸ್ತರನ್ನು ಕೇಳಿದರೆ ನಿಮ್ಮ ಹಳೆ ಕಾರ್ಡು ಏನಾಯಿತು ಎಂದರು. ಇಲ್ಲ, ಕಾರ್ಡು ಮಾಡಿಸಿಲ್ಲ. ಏನ್ರಿ, ಡ್ರೈವಿಂಗ್ ಲೈಸೆನ್ಸ್ನಿಂದ ಹಿಡಿದು ಪಾಸ್ಪೋರ್ಟ್ ವೀಸಾಗಳವರೆಗೆ ಎಲ್ಲಕ್ಕೂ ಅದು ಬೇಕಾಗುತ್ತೆ, ನೀವು ಈವರೆಗೆ ಯಾಕೆ ಮಾಡಿಸಿಲ್ಲ? ಹೌದಾ, ನಾನು ಅದು ಬರೀ ಸೊಸೈಟಿ ಗೋಧಿ ಸಕ್ಕರೆ ತಗೊಳ್ಳೋಕ್ಕೆ ಮಾತ್ರ ಅಂತ ತಿಳಿದಿದ್ದೆ. ಅದರ ಪ್ರಾಮುಖ್ಯತೆ ನೀವು ತಿಳಿಸಿದ್ದು ಒಳ್ಳೆಯದಾಯಿತು. ನನಗೆ ಒಂದು ಬೇಕಾಗಿದೆಯಲ್ಲ. ನೋನೋ, ಅವನ್ನ ಹಾಗೆಲ್ಲ ಕೊಡೋದಕ್ಕೆ ಆಗಲ್ಲ. ನೀವು ಒಂದು ಕೆಲಸ ಮಾಡಿ, ನಮ್ಮ ಸಾಹೇಬರಿಗೆ ಒಂದು ಅರ್ಜಿ ಕೊಡಿ. ಯಾವ ಪಂಚಾಯಿತಿಗೆ ನೀವು ಸೇರಿದವರು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ವಯಸ್ಸೆಷ್ಟು ಎಲ್ಲ ನಮೂದಿಸಿ ಕೊಡಬೇಕು. ಅರ್ಜಿ ತಾನೇ, ಬರ್ಕೊಡ್ತೀನಿ ತಗೊಳ್ಳಿ. ಆಮೇಲೆ ನಿಮ್ಮದು 4 ಫೋಟೋ ಕೊಡಬೇಕು. ಕ್ಯಾಮ್ರಾ ಫೇಸ್ ಮಾಡಿರೋ ಸ್ಟುಡಿಯೋ ಫೋಟೋನೇ ಆಗಬೇಕು. ಒಂದು ಸೀಲ್ ಮಾಡಿ ಕಾರ್ಡಿಗೆ ಅಂಟಿಸುತ್ತೇವೆ. ಒಂದು ಆಫೀಸಿನಲ್ಲಿ ನಮ್ಮ ಫೈಲಿಗೆ, ಒಂದು DC ಆಫೀಸ್ ರೆಫರೆನ್ಸಿಗೆ, ಒಂದು ಸೆಕ್ರೆಟರಿಗೆ. ಆಯಿತು ಬಿಡಿ, ಮೂಡಿಗೆರೆಯಲ್ಲಿ ಎಂತಿದ್ರು ಸ್ಟುಡಿಯೋ ಇವೆ ಅಲ್ಲ. ಎಲ್ಲಿದೆ ರೀ ಸ್ಟುಡಿಯೋ? ಅವೆಲ್ಲ ಬೋರ್ಡುಗಳಷ್ಟೇ. ಕಲರ್ ಫೋಟೋ ತುಂಬ ಚೀಪ್ ಆಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟುಡಿಯೋಗಳೆಲ್ಲ ಬಾಗಿಲು ಮುಚ್ಚಿದ್ದಾವೆ. ಚಿಕ್ಕಮಗಳೂರಿಗೆ ಹೋಗಬೇಕು, ಇಲ್ಲಾಂದರೆ ಪ್ರೆಸ್ ಕರೆಸ್ಪಾಂಡೆಂಟ್ ಕೇಶವಮೂರ್ತಿ ಹತ್ರ ತೆಗಿಸ್ಬೇಕು. ಕೇಶವಮೂರ್ತಿ ನನಗೆ ಗೊತ್ತು ಬಿಡಿ, ಹೇಳಿದರೆ ಸಹಾಯ ಮಾಡ್ತಾರೆ. ಆಮೇಲೆ ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಆಗಬೇಕು. ಲಾಯರ್ಗಳು ಯಾರಾದರೂ ಗುರುತು ಇದ್ದರೆ ನೋಡಿ ಆಗುತ್ತೆ. ಕೋರ್ಟಿಗೆ ಹೋಗಬೇಕೆಂದಾದ ಕೂಡಲೇ ನನಗೆ ಅಂಜಿಕೆಯಾಯಿತು. ಪಾಕಕ್ರಾಂತಿ ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರುವುದರಿಂದ ಬಹಳ ಕ್ಷೇಮವಾಗಿ ಮಾಡಬಹುದಾದ ಕ್ರಾಂತಿ ಎಂದು ಕೈ ಹಾಕಿದ್ದೆ. ರಸ್ತೆಯಲ್ಲಿ ಧಿಕ್ಕಾರ ಕೂಗುತ್ತಾ ಹೋಗುವುದು, ಪ್ಲಗ್ ಕಾರ್ಡು ಹಿಡಿದು ಧರಣಿ ಕೂರುವುದು, ಸತ್ಯಾಗ್ರಹ, ಈ ಯಾವ ತೊಂದರೆ ಇರುವುದಿಲ್ಲೆಂದೇ ಯೋಚಿಸಿದ್ದೆ. ಈಗ ಕೋರ್ಟ್ ಮೆಟ್ಟಲು ಹತ್ತಬೇಕಾಗುತ್ತೆ. ಅಲ್ಲಿ ಹೆಸರು ಕೂಗುವವರೆಗೆ ಹೊರಗೆ ಕಾದಿರಬೇಕು, ಕಟಕಟೆಯಲ್ಲಿ ನಿಲ್ಲಬೇಕು, ಕೈಕೊಟ್ಟಿಕೊಳ್ಳಬೇಕು, ದೇವರುಗಳ ಸಾಕ್ಷಿಯಲ್ಲಿ ಸತ್ಯ ಹೇಳಬೇಕು. ದೇವರೇ ಗತಿ. ಕ್ರಾಂತಿ ಯಾವ ಥರದ್ದೇ ಆಗಲಿ, ಅದು ಪಾಕಕ್ರಾಂತಿಯಾದರೂ ಒಂದೇ, ಸಾಮಾಜಿಕ ಕ್ರಾಂತಿಯಾದರೂ ಒಂದೇ, ರಾಜಕೀಯ ಕ್ರಾಂತಿಯಾದರೂ ಒಂದೇ. ಎಲ್ಲ ಧರ್ಮಗಳು ಒಂದೇ ದೇವರ ಹತ್ತಿರ ಹೋಗುವ ಹಾಗೆ ಎಲ್ಲ ಕ್ರಾಂತಿಕಾರಿಗಳಿಗೂ ಕೊನೆಗೆ ಕೋರ್ಟ್, ಅಲ್ಲಿಂದ ಕಾರಾಗೃಹ. ಕೋರ್ಟ್ ಎಂದ ಕೂಡಲೇ ಚಿಂತಾಕ್ರಾಂತನಾದುದನ್ನು ಕಂಡ ತಾಲೂಕು ಆಫೀಸ್ ಗುಮಾಸ್ತನಿಗೆ ಸಂತೋಷವಾಯಿತು. ರೇಷನ್ ಕಾರ್ಡು ಎನ್ನುವುದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಾಕ್ಷಾತ್ಕಾರವಾಗುವ ಮಹೋನ್ನತ ವಸ್ತು ಎನ್ನುವುದು ಈಗ ನನಗೆ ಅರಿವಾಗುತ್ತಿದೆ ಎಂದು ತೃಪ್ತಿಪಟ್ಟ. ನನಗೆ ಇರುವೆಗಳಂಥ ಕ್ಷುದ್ರ ಜೀವಿಗಳನ್ನು ಅಡುಗೆ ಮನೆಯಿಂದ ಹುಚ್ಚಾಟಿಸಲು ಕೋರ್ಟ್ವರೆಗೆ ಹೋಗಬೇಕಲ್ಲ. ಇಂಥ ಹುಚ್ಚುಮುಂಡ್ಯ ಗುಮಾಸ್ತರು, ನ್ಯಾಯಾಧೀಶರು, ನ್ಯಾಯಾಲಯಗಳು ಇದ್ದರೆ ಇರುವೆಗಳು ಸಹ ಕೋರ್ಟಿನಿಂದ ಹುಚ್ಚಾಟನೆಗೆ ಸ್ಟೇ ತಗೊಳ್ತವೆ. ಇದೆಂತಹ ದೇಶ ಎನ್ನಿಸುತ್ತಿತ್ತು. ನಿಮಗೆ ಕೋರ್ಟಿನಲ್ಲಿ ಯಾರೂ ಪರಿಚಯದವರು ಇಲ್ಲದಿದ್ದರೆ ಚಿಕ್ಕಮಗಳೂರಿಗೆ ಹೋಗಿ, ಅಲ್ಲಿ ನೋಟರಿಗಳು ಅಂತ ಇರ್ತಾರೆ, ಫೀಸು ಕೊಟ್ಟರೆ ಅಫಿಡವಿಟ್ಟು ಮಾಡಿಕೊಡ್ತಾರೆ ಎಂದ ಗುಮಾಸ್ತ. ಆಯಿತು ಬಿಡಿ ಎಂದು ಹೇಳಿ ಮೌನವಾಗಿ ಹೊರಬಂದೆ. ಪೇಟೆ ಬೀದಿಯಲ್ಲಿ ಸ್ಕೂಟರ್ ಬಿಟ್ಟುಕೊಂಡು ಬರುತ್ತಾ ಅನೇಕ ಚಪ್ಪಾಳೆಗಳು, ಓಹೋ ಎಂದು ಸದ್ದು ಕೇಳಿತು. ತಿರುಗಿ ನೋಡಿದಾಗ ಅಪರಿಚಿತ ಮುಖಗಳು ಕಂಡದ್ದರಿಂದ ಯಾರನ್ನು ನೋಡಿಕೊಂಡು ಕೂಗುತ್ತಿದ್ದಾರೋ ಏನೋ ಎಂದು ಅಲಕ್ಷಿಸಿ ಮುನ್ನಡೆದೆ. ಆದರೆ ದಾರಿಯುದ್ದಕ್ಕೂ ಚಪ್ಪಾಳೆಗಳು, ಕೂಗುಗಳು ಹೆಚ್ಚಾಗುತ್ತಾ ಹೋದವು. ನನಗೆ ಒದಗಿದ ದಿಢೀರ್ ಜನಪ್ರಿಯತೆ ನೋಡಿ ನನಗೆ ಅನೇಕ ಅನುಮಾನ, ಸಂಶಯಗಳು ಶುರುವಾದವು. ಇಲ್ಲ, ಮುಖಕ್ಕೆಲ್ಲ ಅಡುಗೆ ಮನೆಯ ಮಸಿ ಮೆತ್ತಿಕೊಂಡು ವಿಕಾರವಾಗಿ ನನ್ನ ಮುಖ ಕಾಣುತ್ತಿರಬಹುದು. ಇಲ್ಲವೇ ಸ್ಕೂಟರ್ ಸ್ಟೆಪ್ನಿಯೋ, ಹಿಂದುಗಡೆ ಸೀಟೋ ಕಳಚಿಕೊಂಡು ದಾರಿಯಲ್ಲಿ ಬಿದ್ದಿರಬೇಕು ಎಂದು ಊಹಿಸುತ್ತಾ ಹಿಂದಿರುಗಿ ನೋಡಿದೆ. ಸ್ಟೆಪ್ನಿ, ಸೀಟು ಎಲ್ಲ ಸ್ವಸ್ಥಾನದಲ್ಲೇ ಇದ್ದವು. ಆದರೆ ಸ್ಕೂಟರ್ ನಿಧಾನವಾಗಿದ್ದು ನೋಡಿ ಒಂದಿಷ್ಟು ಜನ ರಸ್ತೆಯಲ್ಲಿ ನನ್ನತ್ತ ಓಡಿ ಬರಲು ಶುರು ಮಾಡಿದ್ದು ಕಂಡಿತು. ನನಗೆ ವಾಸ್ತವವಾಗಿ ಇನ್ನೂ ಜೋರಾಗಿ ಸ್ಕೂಟರ್ ಬಿಟ್ಟುಕೊಂಡು ಪರಾರಿಯಾಗಬೇಕೆನ್ನಿಸಿದರೂ ಅಷ್ಟೇ ತೀವ್ರವಾಗಿ ಯಾಕೆ ಓಡಿ ಬರುತ್ತಿದ್ದಾರೆಂದು ಕುತೂಹಲವಾಯಿತು. ಸ್ಕೂಟರ್ ನಿಲ್ಲಿಸಿದೆ. ಗುಂಪಿನಲ್ಲಿ ಮುಂದೆ ಓಡಿ ಬರುತ್ತಿದ್ದವನು ಸ್ಕೂಟರ್ ಬಳಿ ಬಂದವನೇ ಎದುಸಿರು ಬಿಡುತ್ತಾ ಹೆಡ್ಲೈಟ್, ಹೆಡ್ಲೈಟ್ ಎಂದು ಕೂಗಿದ. ಹಾಗೆಂದರೇನೆಂದು ಅರ್ಥವಾಗದೆ ಕಣ್ಣು ಬಿಡುತ್ತಿದ್ದ ನನಗೆ, ಹೆಡ್ಲೈಟ್ ಸಾರ್, ಹೆಡ್ಲೈಟ್ ಆನ್ ಮಾಡಿದ್ದೀರಾ ಎಂದು ವಿವರಿಸಿದ. ತಾಲೂಕು ಆಫೀಸಿನ ಎದುರು ಸ್ಕೂಟರ್ ನಿಲ್ಲಿಸಿದಾಗ ಅದಕ್ಕೆ ವಾಲಿಕೊಂಡು ನಿಂತು ಮಾತನಾಡುತ್ತಿದ್ದ ಯಾರೋ ಸ್ವಿಚ್ ಆನ್ ಮಾಡಿರಬೇಕು. ಕೈಗೆ ಸಿಕ್ಕ ಏನನ್ನಾದರೂ ತಿರುವುತ್ತಾ ಚಿವುಟುತ್ತಾ ಮಾತಾಡುವುದು ಮೂಡಿಗೆರೆಯ ನಾಗರಿಕರ ಹವ್ಯಾಸ. ಕೈಗೆ ಏನೂ ಸಿಕ್ಕದಿದ್ದರೆ ಎದುರು ಮಾತನಾಡುತ್ತಿರುವವನ ಕೋಟಿನ ಗುಂಡಿಯನ್ನೇ ತಿರುಪಿ ಕೀಳುತ್ತಾ ಮಾತಾಡುತ್ತಾರೆ. ಅವರ ಮಾತು ಮುಗಿಯುವ ಹೊತ್ತಿಗೆ ಸುತ್ತಲಿದ್ದ ಏನಾದರೂ ಒಂದು ಜಖಂ ಆಗಿದ್ದರೆ ಅವರಿಗೆ ಸಮಾಧಾನ. ಅದಿರಲಿ,
ಹೆಡ್ಲೈಟ್ ಹತ್ತಿಕೊಂಡಿರುವುದಕ್ಕೆ ಇವರು ಲೋಕ ಮುಳುಗಿ ಹೋಗುತ್ತೆ ಎನ್ನುವಂತೆ ಚಪ್ಪಾಳೆ ತಟ್ಟುತ್ತಾ ಕಿರುಚಾಡುತ್ತಾ 40 ಕಿಲೋಮೀಟರ್ ವೇಗದಲ್ಲಿ ಸ್ಕೂಟರಿನ ಹಿಂದೆ ಓಡಿ ಬರಬೇಕಾ? ಅಕ್ಕಪಕ್ಕದಲ್ಲೇ ಯಾರಾದರೂ ಕನ್ನ ಹೊಡೆಯಲಿ, ದರೋಡೆ ಮಾಡಲಿ, ರಸ್ತೆಯಲ್ಲಿ ಯಾರಾದರೂ ಪ್ರಜ್ಞೆ ತಪ್ಪಿ ಬಿದ್ದಿರಲಿ, ಸಾರ್ವಜನಿಕ ನಲ್ಲಿ ನೀರು ವೃಥಾ ಹರಿದು ಹೋಗುತ್ತಿರಲಿ, ಜನ ತಮಗೆ ಸಂಬಂಧವೇ ಇಲ್ಲದಂತೆ ನೋಡಿಕೊಂಡು ಹೋಗುತ್ತಾರೆ. ಆದರೆ ಯಾರಾದರೂ ತಮ್ಮ ವಾಹನದ ದೀಪ ಬೆಳಗಿನ ಹೊತ್ತು ಹತ್ತಿಸಿಕೊಂಡು ಹೋದರೆ ಎಂತಹ ಅಚಾತುರ್ಯ ಆಗುತ್ತಿದೆ ಎನ್ನುವಂತೆ ಕೂಗಿ ಕಿರುಚಾಡಿ ಗಲಾಟೆ ಮಾಡುತ್ತಾರೆ. ಒಮ್ಮೆ ಬೇಕೆಂದೇ ದೀಪ ಹಾಕಿಕೊಂಡು ಪೇಟೆಯ ಎಲ್ಲಾ ಬೀದಿಗಳಲ್ಲೂ ತಿರುಗಾಡಿ ಊರಿಗೆ ಊರೇ ಹುಚ್ಚು ಹಿಡಿದಂತೆ ಚಪ್ಪಾಳೆ ತಟ್ಟುತ್ತಾ ಕಿರುಚಾಡುವುದನ್ನು ನೋಡಬೇಕೆಂದಿದ್ದೇನೆ. ಇಲ್ಲಿ ನೀವು ರಾತ್ರಿ ದೀಪ ಇಲ್ಲದೆ ಅಡ್ಡಾಡಿದರೂ ಪರವಾಗಿಲ್ಲ, ಆದರೆ ಬೆಳಗಿನ ಹೊತ್ತು ದೀಪ ಹಾಕಿಕೊಂಡು ಅಡ್ಡಾಡುವುದನ್ನು ಯಾರೂ ಬಿಲ್ಕುಲ್ ಸಹಿಸುವುದಿಲ್ಲ. ಓಡಿ ಬಂದಾತ ನಾನು ಸ್ವಿಚ್ ಹಾರಿಸಿದ್ದನ್ನು ನೋಡಿ ಸಮಾಧಾನದಿಂದ ಹಿಂದಿರುಗಿದ. ಅವನ ಹಿಂದಿದ್ದ ಪರೋಪಕಾರಿಗಳು ಅವನಿಗೆ ಸರಿಯಾಗಿ ಹೇಳಿದೆಯಾ ಎಂದು ಕೇಳಿದರು. ಅವನು ತಲೆಯಾಡಿಸಿದ್ದನ್ನು ನೋಡಿ ದೊಡ್ಡ ಅನಾಹುತ ತಪ್ಪಿದ ಸಮಾಧಾನದಲ್ಲಿ ಹಿಂದಿರುಗಿದರು. ಸ್ವಿಚ್ ಆರಿಸಿದ ನಂತರ ನಿಂತುಕೊಂಡು ಯೋಚಿಸಿದಾಗ ಸೀಮೆಎಣ್ಣೆಯನ್ನು ಕೋರ್ಟ್ ಮೆಟ್ಟಿಲು ಹತ್ತಿ ಕಾರ್ಡು ತಗೊಂಡು ಪಡೆಯಬೇಕೆಂದಾದರೆ ಅವರ ತಂಟೆಯೇ ಬೇಡ. ಅದರ ಬದಲು ಪೆಟ್ರೋಲ್ ಬಂಕಿಗೆ ಹೋಗಿ 1 ಲೀಟರ್ ಡೀಸೆಲ್ ಎಣ್ಣೆಯನ್ನೇ ತಗೊಂಡರೆ ಒಳ್ಳೆಯದಲ್ಲವೇ ಎನ್ನಿಸಿತು. ಗಲ್ಫ್ ಯುದ್ಧ ಮುಗಿದ ಮೇಲೆ ಅದಕ್ಕೇನೂ ಕೊರತೆ ಇರಲಿಲ್ಲ. ಸೀಮೆ ಎಣ್ಣೆಗಿಂತ ಡೀಸೆಲ್ ಕೊಂಚ ದುಬಾರಿ ಇರಬಹುದು. ಆದರೂ ಫೋಟೋ ತೆಗೆಸುವುದು, ಕೋರ್ಟಿಗೆ ತಿರುಗುವುದು ಈ ಖರ್ಚುಗಳನ್ನೆಲ್ಲ ಸೇರಿಸಿದರೆ ಸೀಮೆ ಎಣ್ಣೆ ಪೆಟ್ರೋಲ್ಗಿಂತ 4 ಪಟ್ಟು ದುಬಾರಿಯಾಗುವುದರಲ್ಲಿ ಸಂಶಯವಿರಲಿಲ್ಲ. ಜೊತೆಗೆ ಡೀಸೆಲ್ ಎಣ್ಣೆ ಪೆಟ್ರೋಲು ಸೀಮೆ ಎಣ್ಣೆಗಿಂತ ಬೆಂಕಿಗೆ ಪಕ್ಕನೆ ಹತ್ತಿಕೊಳ್ಳುವುದಿಲ್ಲ. ಆದ್ದರಿಂದ ನಾನು ಅಡುಗೆ ಮನೆಯಲ್ಲಿ ಕೊಂಚ ಅಜಾಗರೂಕತೆಯಿಂದಿದ್ದರೂ ಬೆಂಕಿ ಅನಾಹುತವೇನೂ ಆಗಲಾರದು ಎನ್ನಿಸಿತು. ನಾನು ಅಲ್ಲಿಂದ ಹೊರಡಲು ತಯಾರಾಗುತ್ತಿದ್ದಂತೆಯೇ ಮತ್ತೆ ಚಪ್ಪಾಳೆ ಸದ್ದು ಕೇಳಿತು. ನೋಡಿದರೆ ಶಾವೆಲೆಸ್ ಮೋಹನ ಯಾರನ್ನೋ ಕರೆದುಕೊಂಡು ಸರಸರ ನನ್ನ ಕಡೆಗೆ ನಡೆದು ಬರುತ್ತಿದ್ದ. ದಿನಕ್ಕೊಂದು ಕಂಪನಿ ಏಜೆಂಟ್ ಆಗಿ ಆ ಕಂಪನಿಯ ಮಾಲುಗಳನ್ನು ಕೊಂಡಾಡುತ್ತಾ ಗಿರಾಕಿ ಹುಡುಕುವುದು ಅವನ ದಿನಚರಿ. ಕೆಲವೇ ದಿನಗಳ ಹಿಂದೆ ವ್ಯಾಕ್ಯೂಮ್ ಕ್ಲೀನರ್ ಒಂದು ತಂದು ಮನೆಯ ಸಕಲ ಕೆಲಸಗಳನ್ನು ಇದು ಮಾಡುತ್ತದೆಂದು ಹೊಗಳಿ ಅದರ ಧೂಳು ತೆಗೆಯುವ ಸಾಮರ್ಥ್ಯ ತೋರಿಸಲು ನಮ್ಮ ಮನೆಯ ರಗ್ಗು ಕಂಬಳಿಗಳ ಮೇಲೆಲ್ಲ ಓಡಾಡಿಸಿ ಅದು ರಗ್ಗಿನ ತುಪ್ಪಟವನ್ನೆಲ್ಲ ಎಳೆದು ಹಾಕಿ ರಗ್ಗುಗಳು ಸೊಳ್ಳೆ ಪರದೆಗಳಂತಾಗಿದ್ದವು. ಈಗ ಶಾವೆಲೆಸ್ ಕಂಪನಿಗೆ ಸೇರಿದ್ದರಿಂದ ಯಾವುದೋ ಗೊಬ್ಬರವನ್ನು ಕ್ರಿಮಿನಾಶಕವನ್ನು ಹೊಗಳಿ ತಾರೀಫು ಮಾಡಲು ನನ್ನ ಬಳಿಗೆ ಬರುತ್ತಿದ್ದಾನೆಂದು ಊಹಿಸಿದೆ. ಇರುವೆ ಕಾಟಕ್ಕೆ ಅವನ ಬಳಿ ಏನಾದರೂ ಇದೆಯಾ ಕೇಳೋಣೆಂದು ನಿಂತು ನಿರೀಕ್ಷಿಸಿದೆ. ಮೋಹನ ನನ್ನ ಬಳಿ ಬಂದವ ಅವನೊಡನೆ ಬರುತ್ತಿದ್ದಾತನನ್ನು ತೋರಿಸಿ, ಇವರು ನಿನ್ನ ನೋಡ್ಬೇಕಂತೆ, ಅದಕ್ಕೆ ಕರ್ಕೊಂಡು ಬಂದೆ ಕಣಯ್ಯ ಎಂದ. ಜೊತೆ ಬಂದಾತ, ನಮಸ್ಕಾರ, ನಾನೇ ನಿಮ್ಮ ಮನೆಗೆ ಬರಬೇಕೆಂತಿದ್ದೆ ಸಾರ್. ಇಲ್ಲೇ ಸಿಕ್ಕರಲ್ಲ, ತುಂಬ ಸಂತೋಷ. ತಮ್ಮಿಂದ ನನಗೆ ಚೂರು ಸಹಾಯ ಆಗಬೇಕಾಗಿದೆ ಎಂದ. ಏನು ಹೇಳಿ ಎಂದೆ ಕುತೂಹಲದಿಂದ. ಏನಿಲ್ಲ, ಅದೇ ನಿನ್ನೆ ನನ್ನ ಹೆಂಡತಿಗೆ ಡೆಲಿವರಿ ಆಯಿತು. ಎಲ್ಲ ದೇವರ ದಯೆ ಅಂತಿಟ್ಕೊಳ್ಳಿ. ಏನೂ ತೊಂದರೆ ಆಗಲಿಲ್ಲ. ಒಂದು ಗಂಡು ಮಗು ಆಗಿದೆ. ತಾವು ಒಂದು ಹೆಸರು ಹೇಳಿಬಿಟ್ರೆ ಎಲ್ಲ ಕಂಪ್ಲೀಟ್ ಆದಂಗಾಗ್ತದೆ ಎಂದು ಸಂಭ್ರಮದಲ್ಲಿ ಹೇಳಿದ. ನನಗೆ ಹೆಸರು ಸೂಚಿಸುವುದು ಎಂದರೆ ಆಗುವುದಿಲ್ಲ. ನಾವು ಹೇಳುವ ಹೆಸರು ಎಂದೂ ತಂದೆ ತಾಯಿಗಳಿಗೆ ತೃಪ್ತಿಯಾಗುವ ಹಾಗೆ ಇರುವುದಿಲ್ಲ. ಜೊತೆಗೆ ಯಾವನೋ ಬಟ್ಟನ ಕೈಲಿ ಕೇಳಿಸಿ ಟ ಇಂದ ಶುರುವಾಗುವ ಹೆಸರೋ ಲ ಇಂದ ಶುರುವಾಗುವ ಹೆಸರೋ ಆಗಬೇಕೆಂದು ನಿರ್ಧರಿಸಿಕೊಂಡು ಬಂದಿರುತ್ತಾರೆ. ಅಂತಹ ಅಕ್ಷರಗಳಿಂದ ಆರಂಭವಾಗುವ ಪದಗಳು ಬರೀ ಅವಾಚ್ಯ ಶಬ್ದಗಳೇ ನಮ್ಮ ತಲೆಗೆ ಹೊಳೆಯತೊಡಗುತ್ತವೆ. ಹುಟ್ಟಿಸಿದವರಿಗೋ ಸುಮನೋಹರ ಅದ್ಭುತ ಅರ್ಥಗರ್ಭಿತ ಶಬ್ದಗಳು ಬೇಕಾಗಿರುತ್ತವೆ. ಅಲ್ಲರಿ, ಅದು ತಂದೆ ತಾಯಿಗಳ ಜವಾಬ್ದಾರಿ ಅಲ್ವೇನ್ರಿ? ಹುಟ್ಟಿಸಿದವರೇ ಹೆಸರಿಡಬೇಕು. ಇಲ್ಲದಿದ್ದರೆ ಹೆಸರು ಯಾರ್ದೋ ಬಸರು ಯಾರ್ದೋ ಅಂತ ಗಾದೆ ಮಾತಾಗುತ್ತೆ. ಆಗಲ್ಲ ಸಾರ್, ನಮ್ಮಂಥವ್ರಿಗೆಲ್ಲ ಎಲ್ಲಿ ಹೆಸರು ಇಡೋದಕ್ಕೆ ಬರ್ತದೆ? ಅದಕ್ಕೂ ಯೋಗ್ಯತೆ ಬೇಡವೇ? ತಾವಾದರೆ ಕವಿಗಳು, ಕತೆ ಕವನ ಬರೀತೀರಿ, ತಮಗೆ ಹೆಸರು ನಾಲ್ಗೆ ತುದಿಲೇ ಇರುತ್ತೆ. ಯಾರು ಹೇಳಿದರು ನಿಮಗೆ ಹಾಗಂತ? ಯಾರ್ಯಾರೋ ಹೇಳಿದರು ಸಾರ್. ಅವರೇ ಯಾರ್ಯಾರು ಅಂತ ಕೇಳ್ತಿದ್ದೀನಿ. ಯಾಕೆ ಸರ್? ಅಲ್ಲ, ಜನ ಎಂತೆಂಥವ್ರು ಇರ್ತಾರೆ ಅನ್ನೋದಕ್ಕೆ ತಿಳ್ಕೊಳ್ಳೋಣ ಅಂತ. ಅಷ್ಟೇನಾ? ಯಾರ್ಯಾರು ಯಾಕೆ ಸರ್? ನಮ್ಮ ಮೋಹನ್ ಸಾಹೇಬರು ಹೇಳಿದ್ರಲ್ಲ ಸರ್. ಆತ ಯಾರು ಹೇಳಿದರೆಂದು ತಿಳಿಸಲು ಹಿಂದು ಮುಂದೆ ನೋಡಿದ್ದಕ್ಕೆ ಕಾರಣ ಅದನ್ನು ಹೇಳಿದವ ನನ್ನೆದುರೇ ಹಲ್ಲು ಕಿರಿಯುತ್ತಾ ನಿಂತಿದ್ದು. ನನಗೆ ಆ ಸನ್ನಿವೇಶದ ಅಸಂಬದ್ಧತೆಯನ್ನು ನೋಡಿ ಸಿಟ್ಟೇ ಬಂತು. ಸ್ಕೂಟರ್ ಬ್ರೇಕು ಹಾಕುತ್ತಿದ್ದಂತೆಯೇ ರಸ್ತೆ ಮಧ್ಯೆ ಒಂದು ಅಸಂಬದ್ಧ ಪ್ರಹಸನ ಆರಂಭವಾಗಿತ್ತು. ಇಂತಹ ಸನ್ನಿವೇಶಗಳನ್ನಾಗಲಿ ಪಾತ್ರಗಳನ್ನಾಗಲಿ ಬರೆದರೆ ವಿಮರ್ಶಕರು ಸರಿಯಾಗಿ ರೂಪ ತಳೆದಿಲ್ಲ, ಪಾತ್ರ ಪೋಷಣೆ ಸರಿಯಾಗಿಲ್ಲ, ಈ ಕಾದಂಬರಿಗೆ ಖಚಿತ ಉದ್ದೇಶವಿಲ್ಲ, ಹಾಗೆ ಹೀಗೆ ಎಂದೆಲ್ಲ ಬೈದು ಟೀಕೆ ಮಾಡುತ್ತಾರೆ. ಆದರೆ ಇಂತಹ ಅಧ್ವಾನದ ಊರಿನಲ್ಲಿದ್ದು ಒಳ್ಳೆ ಕತೆ ಕಾದಂಬರಿಯನ್ನು ಒಬ್ಬ ಬರೆಯಬೇಕೆಂದು ವಿಮರ್ಶಕರು ನಿರೀಕ್ಷಿಸುವುದು ಲೇಖಕನ ಯೋಗ್ಯತೆಗೆ ಮೀರಿದ ಜವಾಬ್ದಾರಿಯನ್ನು ಅವರ ತಲೆಯ ಮೇಲೆ ಹೊರಿಸಿದ ಹಾಗೆ.
ಖ್ಯಾತ ವಿಮರ್ಶಕರಾದ GH ನಾಯಕರನ್ನು TP ಅಶೋಕರನ್ನು ಇಲ್ಲಿಗೆ ಸೀನಿಯಾರಿಟಿ ಪ್ರಕಾರ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಿಸಿ ಬ್ರಹ್ಮ ಸೃಷ್ಟಿಯ ಈ ಪಾತ್ರಗಳಿಗೆಲ್ಲ ಚೆನ್ನಾಗಿ ಚರ್ಚಿಸಿ ಸರಿಯಾಗಿ ವರ್ತಿಸುವಂತೆ ಹೇಳಿಕೊಡದಿದ್ದರೆ ಇಲ್ಲಿ ತುಂಬಿ ತುಳುಕುತ್ತಿರುವ ಈ ಅಸಂಬದ್ಧ ಪಾತ್ರಗಳೆಲ್ಲ ಕತೆ ಕಾದಂಬರಿಗಳೊಳಗೆ ನುಸುಳುವುದನ್ನು ಒಬ್ಬ ಲೇಖಕನಿಂದ ತಡೆಯಲು ಸಾಧ್ಯವೇ? ನಾನು ಸಾಯುವವರೆಗೂ ಒಳ್ಳೆಯ ಕತೆ ಕಾದಂಬರಿ ಬರೆಯುವುದು ಅಸಾಧ್ಯವೇ ಸರಿ. ಪಾಕಕ್ರಾಂತಿಯ ಸಮಸ್ಯೆಗಳಲ್ಲಿ ಸಿಕ್ಕಿಸಿಕೊಂಡು ಒದ್ದಾಡುತ್ತಿದ್ದ ನನಗೆ ಮೋಹನ್ ಸಾಹೇಬರು ಮಾಡಿದ ಕೆಲಸಕ್ಕೆ ರೇಗಿ ಹೋಯಿತು. ಅವನು ಕರೆತಂದ ವ್ಯಕ್ತಿಗೆ ಗಂಡು ಮಗು ಹುಟ್ಟಿದ್ದು ಅವನ ಜೀವನದ ಅತಿ ಮುಖ್ಯ ಘಟನೆಯೇ ಇರಬಹುದು. ಆದರೆ ಇದು ಇಡೀ ವಿಶ್ವಕ್ಕೆ ಅಮೋಘ ಗಳಿಗೆ. ಜಗತ್ತೆಲ್ಲ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕೆಂದು ಬಯಸಿ ಆತ ಹೆಸರು ಇಡುವ ಜವಾಬ್ದಾರಿ ನನಗೆ ವಹಿಸಲು ಬರಬಹುದೇ? ಮೋಹನನ ಕಡೆಗೆ ಕೋಪದಿಂದ ಕಣ್ಣು ಬಿಟ್ಟಿದ್ದನ್ನು ನೋಡಿ ಗಾಬರಿಯಾದ. ಅವನ ಜೊತೆ ಬಂದಿದ್ದವ ತಾನೇನೋ ದೊಡ್ಡ ತಪ್ಪು ಮಾಡಿದ್ದೇನೆಂದು ತಿಳಿದು, ಬರ್ತೀನಿ ಸಾರ್, ಇನ್ನೊಂದು ಸಾರಿ ತಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತು ಯಾಕೋ ನಿಮಗೆ ಮೂಡು ಸರಿಯಿಲ್ಲ ಎಂದು ಹೇಳಿ ಜನಜಂಗುಳಿಯೊಳಗೆ ಕರಗಿ ಹೋದ. ಮೋಹನನ ಕಡೆಗೆ ತಿರುಗಿ ಯಾರಯ್ಯ ಈತ ಎಂದು ಆಗ ತಾನೇ ಬೆನ್ನು ತಿರುಗಿಸಿ ಹೊರಟಿದ್ದಾತನ ಕಡೆ ನೋಡುತ್ತಾ ಕೇಳಿದೆ. ನನಗೇನಯ್ಯ ಗೊತ್ತು, ಟು ಬಿ ಫ್ರ್ಯಾಂಕ್ ವಿತ್ ಯು. ನನಗೆ ನಿನ್ನೆ ಸಾಯಂಕಾಲ ನರ್ಸಿಂಗ್ ಹೋಮ್ನಲ್ಲಿ ಪರಿಚಯ ಅಷ್ಟೆ. ಈಗ ಸಿಕ್ಕು ನಿನ್ನೆ ಸಂಜೆ ಗಂಡು ಮಗು ಆಯಿತು. ಒಂದು ಹೆಸರು ಹೇಳಿ ಅಂತ ಕೇಳಿದ. ಅದಕ್ಕೆ ನಿನ್ನ ಬಳಿಗೆ ಕರ್ಕೊಂಡು ಬಂದೆ. ಒಂದು ಹೆಸರು ಹೇಳೋದಕ್ಕೆ ಆಗಲ್ವೇನಯ್ಯ ನಿನಗೆ? ಅದೇನು ಮಕ್ಕಳು ಹೆರೋಕ್ಕಿಂತ ದೊಡ್ಡ ಕೆಲಸನಾ? ಹಾಗಿದ್ರೆ ನೀನೇ ಯಾಕೆ ಒಂದು ಹೆಸರು ಹೇಳಿ ಕಳಿಸ್ಬಾರ್ದಿತ್ತು? ನನ್ನ ಹತ್ರ ಯಾಕೆ ಹೇಳ್ಕೊಂಡು ಬಂದೆ? ನನಗೆಲ್ಲ ಪುರುಸೊತ್ತಿದೆ. ಹೊಟ್ಟೆಪಾಡಿಗೆ 24 ಗಂಟೆ ತಿರುಗಬೇಕು. ಅದೂ ಅಲ್ಲದೆ ನನ್ನ ಹೆಂಡತಿನೂ ನರ್ಸಿಂಗ್ ಹೋಮ್ಗೆ ಸೇರಿಸಿ ಇವತ್ತು ಡೆಲಿವರಿ ಆಗುತ್ತೆ, ನಾಳೆ ಆಗುತ್ತೆ ಅಂತ 15 ದಿನದಿಂದ ಕಾಯ್ತಾ ಇದ್ದೀನಿ. ಅಲ್ಲೇ ಈ ಮನುಷ್ಯ ನನಗೆ ಗೊತ್ತಾಗಿದ್ದು. ಬೆಳಗ್ಗೆ ಎದ್ದು ಟಿಫನ್ ತಂದು ಕೊಟ್ಟು ಹೋಗಿ ಅಡುಗೆ ಮಾಡಿ ನರ್ಸಿಂಗ್ ಹೋಮ್ಗೆ ಊಟ ಸಪ್ಲೈ ಮಾಡಿ ಆಮೇಲೆ ಕೆಲಸಕ್ಕೆ ಅಟೆಂಡ್ ಮಾಡಬೇಕು. ಅಡುಗೆ ಕೆಲಸ ಅಂದರೆ ಏನು ಹುಡುಗಾಟ ಅಂದ್ಕೊಂಡಿದೆಯಾ? ನಾನಾಗಿದ್ದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇಟ್ಟುಕೊಂಡು ಹೇಗೂ ನಿಭಾಯಿಸ್ತಿದ್ದೀನಿ. ನೀನು ಒಂದು ಹೆಸರು ಕೇಳಿದರೆ ತಲೆ ಬಿಸಿ ಮಾಡಿಕೊಂಡು ಗುರು ಅಂತೀಯ. ನನ್ನ ಕಷ್ಟ ನಿನಗೆ ಬಂದಿದ್ರೆ ಹುಚ್ಚು ಹಿಡಿತಿತ್ತು ಎಂದು ತತ್ವಜ್ಞಾನಿಯ ಥರ ಮುಖ ಮಾಡಿಕೊಂಡು ಮೋಹನ ಮಾತನಾಡಿದ. ಅವನ ಹತ್ತಿರ ಇರುವೆ ಬುಚ್ಚಾಟಿಸಲು ಅಡುಗೆ ಮನೆಯಲ್ಲಿ ಉಪಯೋಗಿಸಬಹುದಾದ ಕ್ರಿಮಿನಾಶಕಗಳು ಇವೆಯಾ ಕೇಳಬೇಕೆಂದುಕೊಂಡಿದ್ದ ನಾನು, ಅವನು ಅಡುಗೆಗೆ ಸಿಂಪಲ್ ಫಾರ್ಮುಲಾ ಮಾಡಿಕೊಂಡಿದ್ದೇನೆಂದು ಕೇಳಿದ ಕೂಡಲೇ ಅದೇನೆಂದು ತಿಳಿದುಕೊಳ್ಳಬೇಕೆಂದೆನಿಸಿತು. ಅವನನ್ನು ಉಪಾಯದಲ್ಲಿ ಕಾಫಿ ಕುಡಿಯೋಣ ಬಾ ಎಂದು ಹೋಟೆಲಿಗೆ ಕರೆದೊಯ್ದು ನನ್ನ ಪಾಕಕ್ರಾಂತಿಯ ತೊಂದರೆ ತಾಪತ್ರಯಗಳನ್ನೆಲ್ಲ ವಿವರಿಸಿದೆ. ಏನಯ್ಯ ನೀನು, ನನಗೆ ಒಂದು ಮಾತು ಮೊದಲೇ ಹೇಳಬಾರ್ದಾ? ಫೂಲಿಶ್ ಫೆಲೋ. ಅವನ್ಯಾವನ ಮೇಲೂ ಸುಖ ಸುಮ್ಮನೆ ರೇಗಿ ಹೆದರಿಸಿದೆಯಲ್ಲ. ಒಂದು ಕ್ಷಣದಲ್ಲಿ ಚಿಟಿಕೆ ಹೊಡೆದ ಹಾಗೆ ಅಡುಗೆ ಮಾಡುವ ಉಪಾಯ ಹೇಳಿಕೊಡ್ತೀನಿ ಬಾ ಎಂದ ಮೋಹನ. ಛೇ, ಕ್ಷಣದಲ್ಲಿ ಚಿಟಿಕೆ ಹೊಡೆದ ಹಾಗೆ? ಹಾಗಾದರೆ ಪಾಕಕ್ರಾಂತಿಯ ನಾಯಕತ್ವ ವಹಿಸಲು ಇವನೇ ಸರಿಯಾದ ಮನುಷ್ಯ. ಹಾಳಾದವನು. ತನ್ನ ಅಮೋಘ ಸಂಶೋಧನೆಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸದೆ ಕದ್ದು ಮುಚ್ಚಿ ಕಾಫಿ ಕುಡಿಸಿದವರಿಗೆ ಮಾತ್ರ ಹೇಳುತ್ತಾನಲ್ಲ ಎಂದು ಬೇಸರವಾಯಿತು. ಹಾಗಾದರೆ ಇವನ ಸಂಶೋಧನೆಯನ್ನು ಕಾರ್ಯರೂಪಕ್ಕೆ ತಂದ ಕೂಡಲೇ ಅದನ್ನು ಪೇಪರುಗಳಿಗೆ ಬರೆದು ಅದರ ಕ್ರೆಡಿಟ್ಟು ಅಷ್ಟನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಯೋಚಿಸಿದೆ. ಅದೇನು ಫಾರ್ಮುಲಾ ಹೇಳಯ್ಯ? ಬರೀ ಕಾಫಿ ಆರ್ಡರ್ ಮಾಡ್ತಿದೆಯಲ್ಲ, ತಿಂಡಿ ಬೇಡವೇನೋ ಎಂದು ಪುಸಲಾಯಿಸಿದೆ. ಮೋಹನ ಹೇಳಿದ ಆ ಫಾರ್ಮುಲಾ ಯಾವುದು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ಒಂದು ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ಮುಂದಿನ ಸಂಚಿಕೆಯ ವಿಡಿಯೋ ನಿಮಗೆ ತಕ್ಷಣವೇ ತಲುಪಲು ಸಾಧ್ಯವಾಗುತ್ತೆ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.